ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನಿದೆ ಲೆಕ್ಕಾಚಾರ? ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರೇ ಇರೋದು, ಅದು ಡಿ.ಕೆ. ಸುರೇಶ್ ಅಣ್ಣ ಅವರು. ಸುರೇಶ್ ಅವರು 60% ತಗೊಂತಾರೆ ವೋಟ್ ಶೇರ್, 40% ಮಂಜುನಾಥ್ ಅವರು. ಮಂಜುನಾಥ್ ಗೆಲ್ತಾರೆ. ಮೈತ್ರಿ ಅಭ್ಯರ್ಥಿ ಅಂತ ಅದು ಯಾರು ಅಂತ ನಮಗೆ ಗೊತ್ತಿಲ್ಲ. ಮಂಜುನಾಥ ಗೆಲ್ತಾರೆ ಅನ್ನೋ ಲೆಕ್ಕ ಇದೆ. ಡಿ.ಕೆ. ಸುರೇಶ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಗೆಲ್ತಾರೆ? MP ಅಂದ್ರೆ ನಾವೇನೋ ಡಿಲ್ಲಿಯಲ್ಲೇ ಇರ್ತಾರೆ ಅನ್ಕೊಂಡಿರ್ತಿದ್ವಿ ಮೇಡಮ್. ಅವರು MP ಅನ್ನೋದನ್ನ ಬಿಟ್ಟು ಒಂದು ಸಾಧಾರಣ ನಾಯಕರ ತರ ಎಲ್ಲರ ಹತ್ರ ಸಮಸ್ಯೆಗಳು ಕೇಳಿ ಎಲ್ಲಾ ಮಾಡ್ತಾ ಇದಾರೆ ಮೇಡಮ್. ಮೈತ್ರಿಗಿಂತ ನಮ್ ಕೆಲಸ ಮಾತಾಡುತ್ತೆ ಮೇಡಮ್. JDS ಏನು ಇಲ್ಲ, ಇಲ್ಲಿ ಬಿಜೆಪಿ ಕಾಂಪಿಟೇಷನ್ ಕೊಡುತ್ತೆ. ಯಾರು ಕೆಲಸ ಮಾಡಿರ್ತಾರೆ ಅವ್ರು ಗೆಲ್ತಾರೆ. ಸದ್ಯ ನಾನು ಕೋಣನಕುಂಟೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸೊ ಏನು ಹೇಳ್ತಾರೆ MP ಎಲೆಕ್ಷನ್ಸ್ ಬಗ್ಗೆ ಅಂತ ಕೇಳೋಣ. ಸರ್, ತಮ್ಮ ಹೆಸರು? ನನ್ನ ಹೆಸರು ಫೈಸಲ್ ಅಂತ ಮ್ಯಾಮ್. ಓಕೆ, ಈಗ MP ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ಅದರಲ್ಲೂ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಈ ಬಾರಿ. ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು ಇದ್ದಾರೆ, ಇನ್ನೊಂದು ಕಡೆ ಡಾಕ್ಟರ್ CN ಮಂಜುನಾಥ್ ಅವರು ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಯಾರು ವಿನ್ ಆಗ್ತಾರೆ ಸರ್? ಇವಾಗ ನೀವು ಇನ್ನೊಂದು ಅಭ್ಯರ್ಥಿ ಹೆಸರು ಹೇಳಿದ್ರಲ್ಲ, ಮೈತ್ರಿ ಅಭ್ಯರ್ಥಿ ಅಂತ, ಅದು ಯಾರು ಅಂತ ನಮಗೆ ಗೊತ್ತಿಲ್ಲ. ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರೇ ಇರೋದು, ಅದು ಡಿ.ಕೆ. ಸುರೇಶ್ ಅಣ್ಣ ಅವರು. ಅವರು ಸತತವಾಗಿ ತುಂಬ ಜನಪ್ರಿಯ ಕೆಲಸಗಳು ಮಾಡ್ಕೊ ಬಂದಿದ್ದಾರೆ. ಅದರಲ್ಲೂ ಅವರು ಜನಪ್ರಿಯ ಶಾಸಕರು. ಇವಾಗ ಕಳೆದ ಬಾರಿ ನಡೆದ ಅದು ಬಜೆಟ್ ಅಧಿವೇಶನದಲ್ಲೂ ಒಳ್ಳೆ ನಮಗಾಗಿರೋ ಅನ್ಯಾಯನ ಪ್ರಸ್ತಾಪಿಸ್ಕೊಂಡು ಒಳ್ಳೆ ಹೋರಾಟ ಮಾಡ್ಕೊ ಬಂದಿದ್ದಾರೆ. ನಮ್ಮ ಪ್ರಕಾರ ಅವರೇ ಈ ಸಲನೂ ಗೆಲ್ತಾರೆ. ಓಕೆ, ಮೈತ್ರಿ ಅಭ್ಯರ್ಥಿ ಬಗ್ಗೆ ತಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ. ಅವರು ಡಾಕ್ಟರ್ CN ಮಂಜುನಾಥ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಸದ್ಯ ರಿಟೈರ್ಡ್ ಆಗಿದ್ದಾರೆ. ಅವರು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಗಳನ್ನ ಮಾಡಿದ್ದಾರೆ, ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ಈ ಬಾರಿ ಪೈಪೋಟಿ ಇರುತ್ತೆ ಅನ್ಸುತ್ತಾ? ಹಾಗಾದರೆ ಹೇಗೆ? ಇಬ್ಬರು ಕೂಡ ಫೇಮಸ್ಸು. ಒಬ್ಬರು ಆ್ಯಸ್ ಎ ಆಲ್ರೆಡಿ ಪೊಲಿಟಿಷಿಯನ್ನು, ಇನ್ನೊಬ್ಬರು ಕೂಡ ಆರೋಗ್ಯ ವಲಯದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರೋರು. ಸೊ ಹಾಗಾಗಿ ಪೈಪೋಟಿ ಇರುತ್ತಾ ಹೇಗೆ? ಅದು ಪ್ರತಿಷ್ಠಿತ ಕ್ಷೇತ್ರದಲ್ಲಿ ಬಂದರೆ ಅವರು ಒಳ್ಳೆ ಕೆಲಸ ಮಾಡಿರ್ಬೋದು ಮೇಡಮ್. ಆದರೆ ಇದು ಬಂದರೆ ಇದು ಜನರ ಸೇವೆ ಮಾಡೋ ಪ್ರಶ್ನೆ. ಎಲ್ಲದಕ್ಕೂ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಇರುತ್ತೆ. ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರ್ ಆಗುತ್ತೆ ಮೇಡಮ್. ಇವರು ಫಸ್ಟಿಂದ ಏನು ಮಾಡಬೇಕು ಹೆಂಗೆ ಅಂತ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಆಲ್ರೆಡಿ ಒಳ್ಳೆ ಕೆಲಸ ಮಾಡ್ಕೊ ಬಂದಿದ್ದಾರೆ. ನಾವು ಹೊಸೊಬ್ರನ್ನ ಆಯ್ಕೆ ಮಾಡೋದಕ್ಕಿಂತ ಇವಾಗ ಆಲ್ರೆಡಿ ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಿರೋದು ಮತ್ತು ಜನರ ಸೇವೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿರೋರನ್ನ ನಾವು ಸಪೋರ್ಟ್ ಮಾಡಿದ್ರೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ. ಓಕೆ, ಡಿ.ಕೆ. ಸುರೇಶ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಹೇಗೆ ಗೆಲ್ತಾರೆ? ಏನು ಅಭಿವೃದ್ಧಿ ವಿಚಾರದಲ್ಲಿ ಗೆಲ್ತಾರಾ? ಕೆಲಸಗಳನ್ನ ಮಾಡಿದಾರಾ? ಹೇಗೆ? ಹೌದು ಮೇಡಮ್. ನಾವು MP ಅಂದರೆ ನಾವೇನೋ ತುಂಬ ಡೆಲ್ಲಿಯಲ್ಲೇ ಇರ್ತಾರೆ ಅಂದ್ಕೊಂಡಿರ್ತಿದ್ವಿ ಮೇಡಮ್. ಅವ್ರು ನೋಡಿದ್ರೆ ಎಲ್ಲಿ ಯಾವುದೇ ಒಂದು ಜನರ ಸಮಸ್ಯೆ ಆಗಿರ್ಬೋದು, ಏನೇ ಆಗಿದ್ರು ಅವರು MP ಅನ್ನೋದನ್ನು ಬಿಟ್ಟು ಒಂದು ಸಾಧಾರಣ ನಾಯಕರ ಥರ ಎಲ್ಲರೂ ಹೋಗಿ ಎಲ್ಲರ ಹತ್ರ ಸಮಸ್ಯೆಗಳು ಕೇಳಿ ಎಲ್ಲ ಮಾಡ್ತಾಯಿದ್ದಾರೆ ಮೇಡಮ್. ಅದಕ್ಕೆ ಅವ್ರು ಗೆಲ್ತಾರೆ ಮೇಡಮ್. ಬಟ್ ಈಗ ರಾಜಕೀಯದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಈ ಬಾರಿ ಡಿ.ಕೆ. ಸುರೇಶ್ ಅವರು ಸೋಲ್ಬಹುದು ಅಂತ. BJP ಮತ್ತು JDS ಕೂಡ ಅದೇ ಲೆಕ್ಕಾಚಾರದಲ್ಲಿ ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಇವರಿಗೆ ಹಿನ್ನಡೆ ಆಗುತ್ತಾ, ಅಥವಾ ಗೆಲುವಿನ ಅಂತರ ಏನಾದರೂ ಕಡಿಮೆ ಆಗುತ್ತಾ? ಹೇಗೆ? ಏನೇ ಮಾಡಿದ್ರು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡೋದು ಮ್ಯಾಟ್ರ್ ಆಗೋದಲ್ವ ಮೇಡಮ್. ಓಕೆ, ಗ್ರೌಂಡ್ ಲೆವೆಲಲ್ಲಿ ಏನು ಕೆಲಸ ಮಾಡಿರ್ತೀವೋ ಅದೇ ನಾವು ಏನೇ ಮಾಡ್ಕೋಬೋದು, ಮೈತ್ರಿನೂ ಮಾಡ್ಕೋಬೋದು, ಇನ್ನೊಂದು ಮಾಡ್ಕೋಬೋದು. ಆದರೆ ನಮ್ಮ ಮೈತ್ರಿಗಿಂತ ನಮ್ಮ ಕೆಲಸ ಮಾತಾಡುತ್ತೆ ಮೇಡಮ್. ಓಕೆ, ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿರ್ತಾರೆ ಅವ್ರು ಗೆಲ್ತಾರೆ ಮೇಡಮ್. ಹಾಗಾದರೆ BJP ಮತ್ತು JDSನ ರಣತಂತ್ರಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗಲ್ವಾ? ವರ್ಕೌಟ್ ಆಗಲ್ಲ ಅನ್ನೋದಕ್ಕಿಂತ ಕೆಲಸ ಯಾರು ಮಾಡಿರ್ತಾರೆ, ಜನರ ಪರವಾಗಿ ಯಾರು ಇರ್ತಾರೆ, ಜನರ ಹತ್ರ ಅವ್ರ ಸಮಸ್ಯೆಗಳಿಗೆ ಯಾರು ಸ್ಪಂದಿಸಿರ್ತಾರೋ ಅವ್ರು ಗೆಲ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಮೇಡಮ್. ಹಾಲಿ ಶಾಸಕರು M. ಕೃಷ್ಣಪ್ಪ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ ಕ್ಷೇತ್ರದಲ್ಲಿ? ಕೋಣನಕುಂಟೆಯಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ? ಹೇಗೆ ಸರ್? ಬೇಕಾದ ಸಮಸ್ಯೆಗಳೈತೆ ಮೇಡಮ್. ಇವಾಗ ಸದ್ಯಕ್ಕೆ ತಗೊಳ್ಳಿ, ನೀರಿನ ಸಮಸ್ಯೆ ಐತೆ. ಇವಾಗ ಟ್ಯಾಂಕರ್ಗಳು ನಿಮಗೆಲ್ಲ ಗೊತ್ತಿರುತ್ತೆ ಗ್ರೌಂಡ್ ರಿಯಾಲಿಟಿ ಹೆಂಗೆ ಅಂತ. ಇವಾಗ ನಾವು ಯಾವ ಥರ ಸಮಸ್ಯೆ ಇದೆ ಅಂದರೆ, ಕುಡಿಯೋ ನೀರಿಗೋಸ್ಕರ ಒಂದು 300 ಜನ ಲೈನಲ್ಲಿ ನಿಂತಿರ್ತಾರೆ. ಈ ಏನಂತಾರೆ ಅದನ್ನು, ನೀರಿನ ಘಟಕದ ಮುಂದೆ. ಆ ಥರ ಎಲ್ಲ ತುಂಬ ಸಮಸ್ಯೆಗಳೈತೆ. ರಸ್ತೆಗಳ ಸಮಸ್ಯೆ. ನಮ್ಮ ವಾರ್ಡಲ್ಲಿ ಬಂದ್ಬಿಟ್ಟು ಈ ಮೋರಿ ಕ್ಲೀನ್ ಮಾಡಿಸೋದಕ್ಕೆ, ಮೋರಿಯಲ್ಲಿ ಮಣ್ಣೆತ್ತೋದಕ್ಕೆ ಸತತ 3 ತಿಂಗಳಿಂದ ನಾವು ಎಲ್ಲ ಅಧಿಕಾರಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ ಮ್ಯಾಮ್. ಯಾರೂ ಕಾಂಟ್ಯಾಕ್ಟ್ಗೆ ಸಿಗ್ತಾಯಿಲ್ಲ. ಸಿಕ್ಕಿದ್ರೂ ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ, ಅವ್ರಿಗೆ ಫೋನ್ ಮಾಡಿ, ಇವ್ರಿಗೆ ಫೋನ್ ಮಾಡಿ, ಅವ್ರು ಹೇಳಿದ್ರೆ ಮಾಡ್ತೀವಿ, ಇವ್ರು ಹೇಳಿದ್ರೆ ಮಾಡ್ತೀವಿ ಅಂತಲೇ ಇದ್ದಾರೆ ಮೇಡಮ್. ಯಾವ
ಈಗ ಕೋಣನಕುಂಟೆ ಅಷ್ಟೇ ಅಲ್ಲ, ಬೆಂಗಳೂರಿನ ಎಲ್ಲ ಕಡೆ ಕೂಡ ನೀರಿನ ಸಮಸ್ಯೆ ಇದೆ. ಸೊ ಶಾಸಕರ ಗಮನಕ್ಕೆ ಏನಾದರೂ ತಗೊಂಬಂದಿದ್ದೀರಾ? ಹೇಗೆ ಶಾಸಕರಾಗಿರ್ಬೋದು ಅಥವಾ ಸಂಸದರಾಗಿರ್ಬೋದು ಏನಾದರೂ ಕೆಲಸಗಳನ್ನ ಮಾಡ್ತಾ ಇದ್ದಾರಾ? ಅಂದರೆ ಪರ್ಟಿಕ್ಯುಲರ್ ಆಗಿ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಸಂಸದರ ಕಡೆಯಿಂದ ಉಚಿತ ನೀರಿನ ಟ್ಯಾಂಕರು ಅಂತ ಓಡಾಡ್ತಿದೆ ಮೇಡಮ್. ಯಾರ್ಯಾರು ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ವೋ, ಇವಾಗ ನಾರ್ಮಲ್ಲು 600 ರೂಪಾಯಿ 700 ರೂಪಾಯಿ ಇದ್ದಿದ್ದು ನೀರು ಟ್ಯಾಂಕರ್ ಇವಾಗ ಬಂದ್ಬಿಟ್ಟು 3,000 4,000 ಆಗೈತೆ. ಅದಕ್ಕೆ ಅಂತ ಸರ್ಕಾರ ಮತ್ತು ಜಿಲ್ಲಾಡಳಿತ ಎರಡೂ ಕೂಡ ಒಂದು ಫಿಕ್ಸ್ ಮಾಡಿದೆ ಟ್ಯಾಂಕರ್ಗಳಿಗೆ 6,000ಕ್ಕಿಷ್ಟು, 6,000 ಲೀಟರ್ಗಿಷ್ಟು, 8,000ಕ್ಕಿಷ್ಟು, 12,000ಕ್ಕೆ ಇಷ್ಟು ಅಂತ. ಅಂದರೆ ಯಾಕಂದರೆ ಇದನ್ನು ಈ ಒಂದು ಟ್ಯಾಂಕರ್ನವರು ಬಂಡವಾಳ ಮಾಡ್ಕೊಂಡಿದ್ರು. 400ಕ್ಕೆ ಸಿಗೋದು 800 ರೂಪಾಯಿ ಆಗಿತ್ತು. ಸೊ ಈ ಒಂದು ಮಾಫಿಯಾಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಬೆಂಗಳೂರು ಕೂಡ ಈ ಒಂದು ಆರ್ಡರನ್ನು ಪಾಸ್ ಮಾಡಿದೆ. ಸೊ ಇನ್ನಾದರೂ ಈ ಟ್ಯಾಂಕರ್ ಅವರು ಪಾಲನೆ ಮಾಡ್ತಾರೆ ಅಂತ ಅನಿಸುತ್ತಾ? ಹೇಗೆ ಮಾಡ್ತಾ ಇದ್ದಾರೆ ಮ್ಯಾಮ್, ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಇವಾಗ ಉಚಿತವಾಗಿ ನಮ್ಮ ಸಂಸದರ ಕಡೆಯಿಂದ ಉಚಿತವಾಗಿ ಅದು ಯಾರು ಅಫೋರ್ಡ್ ಮಾಡೋಕ್ಕಾಗಲ್ವೋ ಅದನ್ನೆಲ್ಲ, ಅಂದರೆ ತುಂಬ ಲೇಬರ್ ಕ್ಲಾಸ್ ಜನ ಇರ್ತಾರೆ ಮೇಡಮ್. 600 ರೂಪಾಯಿನೂ ದೊಡ್ಡ ವಿಷಯ ಆಗಿರುತ್ತೆ ಅವ್ರಿಗೆ. ಪಾಪ ಡೈಲಿ ದುಡಿಯೋದು ತಿನ್ನೋದಿರುತ್ತೆ. ಅಂಥದ್ರಲ್ಲಿ ಅವ್ರು ಯಾರ್ಯಾರು ನೀರಿನ ಸಮಸ್ಯೆ ಇದೆಯೋ ಉಚಿತ ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದಾರೆ ಮೇಡಮ್. ಅದು ತುಂಬ ಕೆಲಸ ಮಾಡ್ತಾ ಇದೆ ಮೇಡಮ್. ಸರ್, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಅದ್ರ ಬಗ್ಗೆ ಏನು ಕಮೆಂಟ್ಸ್ ಮಾಡಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಕ್ಷೇತ್ರಕ್ಕೆ ಕೇಳಿ ಮೇಡಮ್, ಹೇಳ್ಬೋದು. ಕ್ಷೇತ್ರ ಬಿಟ್ಟು ನಮಗೆ ಈಗ ಅಷ್ಟೊಂದು ಸ್ಟೇಟ್ ಬಗ್ಗೆ ಕೇಳಿದ್ರೆ ಮಾತಾಡ್ಬೋದಾ? ಯಾಕಂದ್ರೆ 28 ಲೋಕಸಭಾ ಕ್ಷೇತ್ರ ಇದೆ. ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಅದು ಐಡಿಯಾ ಇಲ್ಲ ಮ್ಯಾಮ್ ಅದ್ರ ಬಗ್ಗೆ. ಕ್ಷೇತ್ರದ ಬಗ್ಗೆ ಮಾತ್ರ ಐಡಿಯಾ ಇದೆ ಅಂತ. ಕ್ಷೇತ್ರ ಹಾಗಾದ್ರೆ ಅಂದರೆ ನೀವು ಆಲ್ರೆಡಿ ಹೇಳಿದ್ರಿ MLA ಕೂಡ ಕೆಲಸ ಮಾಡ್ತಿದ್ದಾರೆ, MP ಕೂಡ ಮಾಡ್ತಿದ್ದಾರೆ ಅಂತ. ಹಾಗಾದ್ರೆ ಸುಮಾರು ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಹೇಗೆ ಆಗಿದೆ ಮೇಡಮ್. ತೌಸಿಫ್ ಅಂತ. ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಏನಿದೆ ಲೆಕ್ಕಾಚಾರ ಕೋಣನಕುಂಟೆಲೆಲ್ಲ? ಯಾರು ಗೆಲ್ತಾರೆ ಅಂತಿದ್ದಾರೆ? DK ಸುರೇಶ್ ಅವರ ಅಥವಾ ಡಾಕ್ಟರ್ CN ಮಂಜುನಾಥ್ ಅವರ? ಯಾರು ಗೆದ್ರೂ ನಮಗೇನು ವರ್ಕೌಟ್ ಆಗಲ್ಲ. ಅಂದರೆ ಅವ್ರ ಹತ್ರ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದ್ರು, ಏನಾದರೂ ಇರಲಿ ಒಂದು ರಿಕ್ವೆಸ್ಟ್ ಮಾಡಿದ್ರು ಒಂದು ವರ್ಷ 2 ವರ್ಷ ಕಾಯಬೇಕು. ಏನು ಪ್ರಯೋಜನ ಇಲ್ಲ ಅದು ಹೇಳ್ಬೇಕಂದ್ರೆ. ಯಾರು ಗೆದ್ರೂ ಅವ್ರವ್ರದ್ದು ಮೇಲೆ ಹೋಗ್ತಾ ಇರ್ತಾರೆ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಅವ್ರ ಕೆಳಗಡೆ ಏನಿರ್ತಾರೆ. ಅಲ್ಲ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಈಗ ಆಲ್ರೆಡಿ ಚರ್ಚೆ ಶುರುವಾಗಿರುತ್ತೆ. ಸೊ ಇವರು ಕೆಲಸ ಮಾಡಿದಾರಾ ಮಾಡಿಲ್ವಾ, ಈ ಬಾರಿ ಸೋಲ್ತಾರೆ ಅಂತೆಲ್ಲ. ಸೊ ಕಾಂಗ್ರೆಸ್ ವಿನ್ ಆಗುತ್ತಾ ಅಥವಾ ಮೈತ್ರಿ BJP JDS ಮೈತ್ರಿ ವಿನ್ ಆಗುತ್ತಾ? ಇಲ್ಲಿ JDSದು ಏನೂ ಇಲ್ಲ. ಇಲ್ಲಿ BJP ಕಾಂಪಿಟೇಷನ್ ಕೊಡುತ್ತೆ. ಆಲ್ಮೋಸ್ಟ್ BJP 50-50 ರೇಷೋನಲ್ಲಿ ನಡೀತಾ ಇದೆ. ಅಂದರೆ ಡಾಕ್ಟರ್ CN ಮಂಜುನಾಥ್ ಹಾಗೆ DK ಸುರೇಶ್ ಅವರ ಮಧ್ಯೆ ಪೈಪೋಟಿ ಇರುತ್ತೆ ಅಂತ ಹೇಳ್ತಿದ್ದೀರಾ? ಖಂಡಿತ ಇದೆ. ಆದರೆ ನನ್ನ ಪ್ರಕಾರ ಒಂದು 60-40 ತನಕ ಹೋಗ್ಬೋದು. DK ಸುರೇಶ್ ಅವರು 60% ತಗೊಳ್ತಾರೆ ವೋಟ್ ಶೇರ್, 40% ಮಂಜುನಾಥ್ ಅವ್ರು ತಗೊಳ್ತಾರೆ. ಈಗ ಇಲ್ಲಿನ MLA M ಕೃಷ್ಣಪ್ಪ ಅವರು BJP ಅವರು ಕೆಲಸಗಳನ್ನ ಮಾಡಿದಾರಾ? ಹೇಗೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಾದರೂ ಇದೆಯಾ? ಹೇಗೆ ಸರ್? ನೀರಿನ ಸಮಸ್ಯೆ ಯಾವಾಗಲೂ ಸಮ್ಮರ್ ಡೇಸ್ನಲ್ಲಿ ಇದ್ದೇ ಇರುತ್ತೆ. ಅದು ನಾರ್ಮಲ್. ಅದು ಬಿಟ್ಟು ರೋಡ್ಗಳು ಸಮಸ್ಯೆ. ನಮ್ಮ ವಾರ್ಡ್ ಆಂಜಿನಾಪುರ ವಾರ್ಡ್ ಹೆಚ್ಚು ಕಡಿಮೆ 3 ತಿಂಗಳು 4 ತಿಂಗಳಿಂದ ನಾವು ಕಂಪ್ಲೇಂಟ್ ಮಾಡ್ತಾನೇ ಇದ್ದೀವಿ. ರೋಡ್ ಸರಿಗಿಲ್ಲ, ಇದು ಸ್ಯಾನಿಟರಿ ಕನೆಕ್ಷನ್ ಕರೆಕ್ಟ್ ಮಾಡಿ ಅಂತ. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದು ಸರ್, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳೋದೇ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರು ಜಸ್ಟ್ ಮೀಡಿಯಾ ಮುಂದೆ ಬಂದರೆ ಸಾಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಏನು ಲೆಕ್ಕಕ್ಕೆ ಇಲ್ಲ. ಎಲೆಕ್ಷನ್ಸ್ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಹೇಳುತ್ತೆ ತಮ್ಮ ಭದ್ರಕೋಟೆ ಅಂತ. ಸೊ ಈ ಬಾರಿ DK ಸುರೇಶ್ ಸೋಲ್ತಾರೆ ಅನ್ನುವ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದೆ. DK ಸುರೇಶ್, ಡಾಕ್ಟರ್ CN ಮಂಜುನಾಥ್ ಯಾರು ಗೆಲ್ತಾರೆ? ಮಂಜುನಾಥ್ ಗೆಲ್ತಾರೆ. ಯಾಕೆ ಸರ್ ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರೆ? ಎಲ್ಲ ಕಾಪಾಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಬಹುಮತಗೆ ಹಾಕೊಳಕ್ಕೆ. DK ಸುರೇಶ್ ಅವರು ಸೋಲ್ತಾರ? ಹಾಗಾದ್ರೆ ಸೋಲ್ತಾರ ಮಾಡಿದ ದೇವ್ರದ್ದು ಇಷ್ಟ ಅದ. ಬಟ್ ಪೈಪೋಟಿ ಇರುತ್ತಾ? ಹೇಗೆ ಸರ್ ಇಬ್ರು ಮಧ್ಯ ಕೂಡ ಪೈಪೋಟಿ ಇರ್ತದೆ. ಫೈನಲಿ ಯಾರು ಗೆಲ್ತಾರೆ? ಅಂದರೆ ಮಂಜುನಾಥರೇ ಇದೆ. ಯಾಕೆ ಮಂಜುನಾಥ್ ಅವರು ಗೆಲ್ತಾರೆ ಅಂತ ಅನ್ಸುತ್ತೆ? ಇದಕ್ಕೆಲ್ಲ ಜೀವಕ್ಕೆ ಇದಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆ. ಸೊ ಬಟ್ ಹೇಗಿದೆ ಇಲ್ಲಿ ಈ ಒಂದು ಹರಿನಗರ ಏನಿದೆಯಲ್ಲ? ಇಲ್ಲೆಲ್ಲ BJP. ಏನ್ ಲೆಕ್ಕಾಚಾರ? ಜನರೆಲ್ಲ ಏನ್ ಮಾತಾಡ್ತಿದ್ದಾರೆ ಸರ್? ಇಲ್ಲೆಲ್ಲ BJP ಅಂದರೆ ರಾಮ ಮಂದಿರದ್ದು ಇದಕ್ಕೆಲ್ಲ ಒಂದು ಸ್ವಲ್ಪ ಇದಿದೆ. ಈಗ MLA M ಕೃಷ್ಣಪ್ಪ BJP ಅವರು ಕೆಲಸಗಳನ್ನ ಮಾಡಿದಾರಾ? ಹೇಗೆ ಮಾಡಿದ್ದಾರೆ. ಅವರಿಂದ ಸೋಮಣ್ಣವ್ರು ಇದ್ದಾರೆ, ಯಾರು ಕೌನ್ಸಿಲರು, ಅವ್ರು ಮಾಡಿದ್ದಾರೆ. DK ಸುರೇಶ್ ಅವರು ಸಂಸದರು ಕೆಲಸ ಮಾಡಿದಾರಾ? ಹೇಗೆ? DK ಸುರೇಶ್ ಅವ್ರದ್ದು ಏನು ಈಗಿಲ್ಲಿ ಇರೋದೇ BJP, ಇವ್ರು ಮಾಡಿರೋದು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಭಗವಾನ್.
ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಬಿಡಿ ಎಂತೂ ಇಲ್ಲ. ಸರ್, ಈ ಬಾರಿ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ. ಈ ಮೈತ್ರಿ ಬಗ್ಗೆ ತಾವೇನು ಹೇಳ್ತೀರಾ? ಮೈತ್ರಿ ಬಗ್ಗೆ ಎಲ್ಲೇ ಹೋದ್ರು ಮಂಡ್ಯ ಈ ಕಡೆ ಎಲ್ಲ ಕುಮಾರಣ್ಣನೇ. ಓಕೆ, ಈಗ 28 ಲೋಕಸಭಾ ಕ್ಷೇತ್ರ ಇದೆ. ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು? ಇನ್ನೂ ಲೆಕ್ಕ ಹೇಳೋಕ್ಕಾಗಲ್ಲ ಮೇಡಮ್. ಇಲ್ಲಿ ಮಾತ್ರ ಡಾಕ್ಟರ್ CN ಮಂಜುನಾಥ್ ಅವ್ರು ವಿನ್ ಆಗ್ತಾರೆ ಅಂತ. ಒಂದು ಇದಿದೆ. ಸರ್, ತಮ್ಮ ಹೆಸರು? ಗೋವಿಂದ್. ಓಕೆ, ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. DK ಸುರೇಶ್ ಗೆಲ್ತಾರಾ ಅಥವಾ ಡಾಕ್ಟರ್ CN ಮಂಜುನಾಥ್ ಅವ್ರು ಗೆಲ್ತಾರಾ? ಮಂಜುನಾಥ ಗೆಲ್ತಾರೆ ಅನ್ನೋ ಲೆಕ್ಕ ಇದೆ. ಓಕೆ, ಯಾಕೆ ಸರ್ ಡಾಕ್ಟರ್ CN ಮಂಜುನಾಥ್ ಅವರು? ಹೊಸ್ದಾಗಿ ಅಭ್ಯರ್ಥಿ ಆಗ್ತಾ ಇದ್ರಲ್ಲ, ಏನೋ ಗೆಲ್ಸೋ ಒಂದು ಲೆಕ್ಕ ಇದೆ. ಓಕೆ, ಹೇಗಿದೆ ಮಾತುಕತೆ ಎಲ್ಲ? ನೀವು ಕೂಡ ಜನರ ಜೊತೆಗೆ ಮಾತಾಡಿರ್ತೀರಾ. ಯಾರು ಪರವಾಗಿದ್ದಾರೆ ಜನ? ಟಿ ವಿಲಿ ನೋಡಿದಾಗ ಗೊತ್ತಾಗುತ್ತೆ ಯಾರು ಇದು ಮಾಡ್ತಾರೆ ಅನ್ನೋದು. ಅದರಲ್ಲಿ BJPನೇ ಇದು ಮಾಡೋಣ ಅಂತ. DK ಸುರೇಶ್ ಸೋಲ್ತಾರ ಹಾಗಾದ್ರೆ? ಏನು ಹೇಳೋಕ್ಕಾಗಲ್ಲ. ಹೋಟೆಲ್ ನಮ್ಮ ಲೆಕ್ಕ ನಾವು ಹೇಳ್ತೀವಿ. ನಾವು ಒಬ್ರು ಹಾಕಿದ್ರೆ ಗೆದ್ಬಿಡ್ತಾರ? ಇಲ್ಲ, ಸಾರ್ವಜನಿಕರು ಹಾಕ್ಬೇಕು ಅಲ್ವಾ? ಪೈಪೋಟಿ ಇರುತ್ತಾ ಹೇಗೆ ಇಬ್ರು ಮಧ್ಯನೂ? ಪೈಪೋಟಿಯಿಂದ ಏನೋ ಆಗ್ಬೋದು, ಹೇಳೋಕ್ಕಾಗಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಪರವಾಗಿಲ್ಲ, ಸುಮಾರು ಎಲ್ಲ ದೇವಸ್ಥಾನದ ಕೆಲಸಗಳು ಇವು ಮಾಡಿದ್ದಾರೆ ಓಕೆ, ಅಲ್ವಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಮಾಡಿದ್ದಾರೆ ಬಡ ಜನಕ್ಕೆ. ಅದರಲ್ಲಿ ಪರವಾಗಿಲ್ಲ, ಅವ್ರ ಕಡೆಯಿಂದ ಇವ್ರ ಕಡೆಯಿಂದೆಲ್ಲ ಅಲ್ವಾ? ನಾವು ಅವ್ರನ್ನ ಕೇಳಿ ಇವ್ರ ಮೇಲೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಎಲ್ಲ ಸಮವಾಗಿ ಸರ್ಕಾರ ಬಂದಂಗೆ ಮಾಡಿಸ್ಕೊಂಡು ಹೋಗ್ತಾರಲ್ವಾ? ಹೌದು. ಆ ಲೆಕ್ಕ. ಹಾಲಿ MLA M ಕೃಷ್ಣಪ್ಪ ಅವರು BJP ಏನು ಕೆಲಸಗಳನ್ನ ಮಾಡಿದಾರಾ? ಹೇಗೆ ಅಭಿವೃದ್ಧಿ ಆಗಿದೆಯಾ? ಏನಾದರೂ ಸಮಸ್ಯೆಗಳಿದೆಯಾ ಸರ್ ಇಲ್ಲಿ? ಏನಿಲ್ಲ, ಏನು ಸಮಸ್ಯೆ ಏನಿಲ್ಲ, ಈಗ ಪರವಾಗಿಲ್ಲ. ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಹರಿನಗರದಲ್ಲಿ ಇದೆಯಾ ಹೇಗೆ? ಇಲ್ಲೂ ಇದೆ. ಮಾಮೂಲಿ ಟ್ಯಾಂಕರ್ಗಳು ಹೊಡೆಸ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಓಕೆ, ನಾವು ಬಾಡಿಗೆ ಆಗಿರೋದು ಆ ಲೆಕ್ಕ ಟ್ಯಾಂಕರ್ ಹೊಡೆಸ್ಕೊಳ್ಳೋದು